ನೋಡಿ, ಈಗ ಅಂತಿಮವಾಗಿ ನಿತೀಶ್ ಕುಮಾರ್ ಅವರು ಯಾವ ಕಡೆ ವಾಲ್ತಾರೆ, ನಿತೀಶ್ ಕುಮಾರ್ ಒಬ್ಬರೇ ಬೆಂಬಲ ಕೊಟ್ಟರೆ ಸರ್ಕಾರ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ 14ರಿಂದ 15 ಸ್ಥಾನ ಅಂದ್ಕೊಳ್ಳೋಣ, TDP 16ರಿಂದ 18, ಅದು ಜಾಸ್ತಿನೇ ಆಗ್ಬೋದು. ಹಾಗಾಗಿ TDP ಚಂದ್ರಬಾಬು ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವರು ಈಗ ರಾಷ್ಟ್ರ ರಾಜಕಾರಣದಲ್ಲಿ ಕಿಂಗ್ ಮೇಕರ್ ಆಗಿ ಗುರುತಿಸಿಕೊಳ್ತಾ ಇದ್ದಾರೆ. ಬಹುಶಃ ನಮಗನ್ನಿಸ್ತಾ ಇದೆ ಇದನ್ನು ನಾವು ಹೇಗೆ ವಿಶ್ಲೇಷಣೆ ಮಾಡೋದು ಗೊತ್ತಾಗ್ತಾ ಇಲ್ಲ. ಎಸ್ ನೋಡಿ, INDIA ಕೂಟ 232 ಸ್ಥಾನ ಬರೋದಕ್ಕೆ ಹಾಕಿದ್ರೆ ರಾಹುಲ್ ಗಾಂಧಿ ಕಾರಣನ. ರಾಹುಲ್ ಯಾತ್ರೆಯಿಂದ ಇಂಡಿಯಾ ಮೈತ್ರಿ ಪಕ್ಷಗಳು, ಮಿತ್ರ ಪಕ್ಷಗಳು ಲಾಭ ಪಡ್ಕೊಂಡ್ವಾ? ಭಾರತ್ ಜೋಡೋ ಯಾತ್ರೆಯಿಂದಲೇ ಅಭೂತಪೂರ್ವವಾದಂತ ಬೆಂಬಲ ಸಿಗ್ತಾ? ಕನ್ಯಾಕುಮಾರಿ ಟು ಕಾಶ್ಮೀರ, ಮಣಿಪುರ ಟು ಮುಂಬೈಗೆ ಈ ಯಾತ್ರೆ ನಡೆದಿತ್ತು. ಭಾರತ್ ಜೋಡೋ ಯಾತ್ರೆಯಲ್ಲಿ ಜನರಿಗೆ ಆತ್ಮವಿಶ್ವಾಸ ತುಂಬುವ ಕೆಲಸ ರಾಹುಲ್ ಮಾಡಿದ್ರು. ಮೈತ್ರಿಕೂಟ 232 ಸ್ಥಾನ ಬರೋದಕ್ಕೆ ರಾಹುಲ್ ಗಾಂಧಿ ಕಾರಣನ ಅನ್ನುವಂಥ ಚರ್ಚೆ ಈಗ ಶುರುವಾಗ್ತಾ ಇದೆ. ನೋಡಿ, ಭಾರತ್ ಜೋಡೋ ಯಾತ್ರೆಯನ್ನ ಶುರು ಮಾಡಿದಂತ ಸಂದರ್ಭದಲ್ಲಿ ಇದನ್ನ ಬಹಳಷ್ಟು ವ್ಯಂಗ್ಯವಾಗಿ ಮಾತನಾಡಿದ್ರು ಬಿಜೆಪಿಗರು. ಆದ್ರೆ ಇದರ ಸಂಪೂರ್ಣವಾದಂತ ಕ್ರೆಡಿಟ್ ಅಥವಾ ಲಾಭವನ್ನ ಇವತ್ತಿನ ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ ಪಡ್ಕೊಂಡ್ರ ರಾಹುಲ್ ಗಾಂಧಿ ಅವರು ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇವತ್ತು ಇಂಡಿಯಾ ಮೈತ್ರಿಕೂಟ 231 ಸ್ಥಾನವನ್ನ ಪಡ್ಕೊಂಡಿದೆ ಅಂದ್ರೆ ಅದು ಅಷ್ಟು ಸುಲಭವಲ್ಲ. ಇನ್ನೊಂದ್ ಕಡೆಯಲ್ಲಿ ರಾಹುಲ್ ಗಾಂಧಿ ಅವರು 4 ಲಕ್ಷ ಮತಗಳಿಂದ ಜಯವನ್ನ ಗಳಿಸ್ತಾ ಇದ್ದಾರೆ. ಕಳೆದ ಬಾರಿ ಅವರಿಗೆ ಒಮ್ಮೆ ಸೋಲಾಗಿತ್ತು, ಆದ್ರೆ ಈ ಬಾರಿ ಎರಡೂ ಕಡೆ ಕೂಡ ಅವರು ಗೆದ್ದಿರುವಂತದ್ದು. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ರಾಹುಲ್ ಗಾಂಧಿ ಅವರ ವರ್ಚಸ್ಸು ಆಗಿದ್ರೆ ಹೆಚ್ಚಾಗ್ತಾ ಇದೆಯಾ? ಭಾರತ್ ಜೋಡೋ ಯಾತ್ರೆಯಿಂದ ರಾಹುಲ್ ಗಾಂಧಿ ಅವರ ವರ್ಚಸ್ಸು ಮತ್ತಷ್ಟು ಜಾಸ್ತಿ ಆಗಿದೆಯಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ನಮಗೆ ಬಲವಾಗಿ ಕಾಡ್ತಾ ಇದೆ. राहुल ने सर जो ये अमीरी गरीबी की बात की, कौन राहुल? कौन राहुल? हमारे वाले राहुल हमारे वाले राहुल कौन राहुल? हमारे वाले राहुल कौन राहुल? हमारे वाले इस भारत देश में लोकतंत्र को खत्म करने की जो नीति बन रही है, कौन राहुल? हमारे वाले राहुल उनको पैसा दे जाने दे, उनका बोली से मेरा पेट भर। कौन राहुल? हमारे वाले राहुल और इसको बिना कॉम्पेंसेशन ये कैसे कर दिया आपने? आप जो चप्पल पहना दोगे तो पहनने के नहीं कहा तो कौन राहुल? आप सरकार होकर के मेरे घर आए, बाकी इतना कोई भी नेता लीडर है कोई नहीं मेरे घर आए. हमारे वाले राहुल Because we are Indian, he is too an Indian. कौन राहुल? हमारे वाले राहुल नफरत के बाजार में मोहब्बत की दुकान खोल रहा हूँ ರಾಹುಲ್ ಗಾಂಧಿ ಅವರು ಇಂಡಿಯಾ ಒಕ್ಕೂಟಕ್ಕೆ 232 ಅಥವಾ ಜಾಸ್ತಿ ಸ್ಥಾನಗಳು ಬರಲಿಕ್ಕೆ ಕಾರಣರಾಗಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಎರಡೂ ಭಾರತ್ ಜೋಡೋ ಯಾತ್ರೆಗಳನ್ನು ಮಾಡಿದರು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಮಣಿಪುರದಿಂದ ಥಾಣೆವರೆಗೂ ಕೂಡ ಮಾಡಿದರು. ಹಾಗಾಗಿ ನೋಡಿ, ಎಲ್ಲ ಕಡೆಗಳಲ್ಲೂ ಕೂಡ ಮಿಂಚಿನ ಸಂಚಾರವನ್ನು ರಾಹುಲ್ ಗಾಂಧಿಯವರು ಮಾಡಿದರು. ಹೋದ ಕಡೆ ಬಂದ ಕಡೆ ಅದೇ ರೀತಿಯಾದಂತಹ ಜನಾಭಿಪ್ರಾಯಗಳು ವ್ಯಕ್ತವಾಯಿತು. ಮಧ್ಯಮ ವರ್ಗದವರು, ಬಡವರು, ಕೂಲಿ ಕಾರ್ಮಿಕರು, ರೈತರು, ಮಳೆ ಚಳಿ ಬಿಸಿಲು, ರಾಹುಲ್ ಗಾಂಧಿಯವರು ಆ ರೀತಿಯಾಗಿ ಶ್ರಮವನ್ನು ಹಾಕಿದರು. ಈಗ ಕಾಂಗ್ರೆಸ್ ಇಷ್ಟು ದೊಡ್ಡ ಮಟ್ಟಕ್ಕೆ ಸಂಖ್ಯೆಯನ್ನು ಗಳಿಸಿದೆ. ನೋಡಿ, ಇಂಡಿಯಾ 232 ಆಗಿರ್ಬೋದು, ಕಾಂಗ್ರೆಸ್ ಇಲ್ಲಿ ಸಿಂಗಲ್ ಆಗಿ 100ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸಿದೆ. ಲಾಸ್ಟ್ ಟೈಮ್ ಬರೀ 41 ಆಗಿತ್ತು, ಆದರೆ ಹಿಂದೆ 52 ಆಗಿತ್ತು. ಈಗ ನೋಡಿ ಕಾಂಗ್ರೆಸ್ ಯಾವ ರೀತಿ ಡಬಲ್ ಡಿಜಿಟನ್ನು, ಅಂದರೆ ಈಗ ತ್ರಿಬಲ್ ಡಿಜಿಟನ್ನು ಕ್ರಾಸ್ ಮಾಡಿದೆ ಅಂಥೇಳಿ. ಹಾಗಾಗಿನೇ ರಾಹುಲ್ ಗಾಂಧಿಯವರ ಕೊಡುಗೆ ಬಹಳ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಜನಸಾಮಾನ್ಯರ ಜೊತೆಗೆ ಬೆರೆಯುವಂಥ ಆ ವ್ಯಕ್ತಿತ್ವ ಆಗಿರ್ಬೋದು. ಜೊತೆಗೆ ನೋಡಿ, ಮಣಿಪುರದಲ್ಲಿ ಆ ಗಲಭೆ ಆದಂಥ ಸಂದರ್ಭದಲ್ಲಿ, ಕೋಮು ಸಂಘರ್ಷ ಆದಂಥ ಸಂದರ್ಭದಲ್ಲಿ, ಜನಾಂಗೀಯ ಸಂಘರ್ಷ ಆಯ್ತಲ್ವ, ಅಲ್ಲಿ ರಾಹುಲ್ ಗಾಂಧಿಯವರು 2 ಬಾರಿ ಹೋಗಿ ಭೇಟಿಯಾದರು, ಸಂತ್ರಸ್ತನ ಭೇಟಿಯಾದರು, ಸಮಾಧಾನ ಮಾಡಿದರು. ಅದರ ಜೊತೆಗೆ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಇಟ್ಟರು. ತಮ್ಮ ಪಾದಯಾತ್ರೆಯುದ್ದಕ್ಕೂ ಎಲ್ಲೆಲ್ಲಿ ಯಾರ್ಯಾರು ಸಿಗ್ತಾರೋ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದರು.
ಹಾಗಾಗಿನೇ ಅವರ ಸರಳ ವ್ಯಕ್ತಿತ್ವ ಮತ್ತು ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಬಹಳ ಸುಲಭವಾಗಿ ಜನರಿಗೆ ಅರ್ಥ ಆಗೋ ಥರ ಹೇಳ್ತಾ ಇದ್ರು. ಮೊನ್ನೆ ಹೇಳ್ತಾ ಇದ್ರಲ್ಲ 8,000 ಟಕ ಟಕ್ ಅಂತೇಳಿ, ಈ ಥರ ಕೆಲವೊಂದಿಷ್ಟು ಪ್ರಣಾಳಿಕೆಯಲ್ಲೂ ಕೂಡ ಗಮನಾರ್ಹವಾದಂತಹ ಘೋಷಣೆಗಳನ್ನು ಮೊಳಗಿಸಿದ್ರು. ಬಿಹಾರ ನೋಡ್ತಾ ಇದ್ದೀವಿ. ಬಿಜೆಪಿ 19, RJD 3, ಅದರ್ಸ್ 14, ಕಾಂಗ್ರೆಸ್ 4 ಸ್ಥಾನಗಳು ಬಿಹಾರದ ಚಿತ್ರಣ. ಗುಜರಾತ್ ಗಮನಿಸ್ತಾ ಇದ್ದೀವಿ. ಬಿಜೆಪಿ 24 ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂದ್ರು, ಆಗಿಲ್ಲ. ಲಾಸ್ಟ್ ಟೈಮ್ 26 ಹೊಡೆದಿದ್ರು, ಈ ಬಾರಿ ಆಗಿಲ್ಲ. ಕಾಂಗ್ರೆಸ್ ಅಲ್ಲಿ 2 ನೋಡಿ, ಕಾಂಗ್ರೆಸ್ ಮತ್ತೆ ಪುಟಿದೆ ಹೇಳ್ತಾ ಇದೆ ಗುಜರಾತ್ನಲ್ಲಿ. ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಫೈಟ್ ಕೊಟ್ಟಿದ್ರು ಅಲ್ಲಿ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ 2 ಸ್ಥಾನಗಳನ್ನು ಕಾಂಗ್ರೆಸ್ ಗುಜರಾತ್ನಲ್ಲಿ ಗೆದ್ದು ಬೀಗಿದೆ. ಮೋದಿಯವರ ತವರು ಕೂಡ ಹೌದು ಗುಜರಾತ್. ಅಮಿತ್ ಶಾ ಕೂಡ ಅಲ್ಲಿಂದಲೇ ಸ್ಪರ್ಧೆ ಮಾಡಿದ್ದಾರೆ. ತಮಿಳುನಾಡು ನೋಡ್ತಾ ಇದ್ದೀವಿ ನೋಡಿ. DMK ಬರೋಬ್ಬರಿ 39, ತಮಿಳುನಾಡು 39 DMK, BJP 1 ನೋಡಿ. DMK ಪ್ಲಸ್ ಅಂದ್ರೆ ಅಲ್ಲಿ ಮೈತ್ರಿ ಆಗಿದೆ. ಕಾಂಗ್ರೆಸ್ಸು DMK ಮೈತ್ರಿ ಮಾಡಿಕೊಂಡಿದ್ದಾವೆ. ಆ ಪಕ್ಷಗಳೆಲ್ಲ ಸೇರಿ 39 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿದ್ದಾವೆ. ಪಂಜಾಬ್ ನೋಡಿ, ಅಲ್ಲಿ ಬಿಜೆಪಿಯಿಂದ ಶೂನ್ಯ ಸಾಧನೆ ನೋಡಿ. ಬಿಜೆಪಿ ಮುಂದೆ ಬರ್ತಾ ಇದೆ ನೋಡಿ, ಶೂನ್ಯ. ಕಾಂಗ್ರೆಸ್ 7 ನೋಡಿ. ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಇಲ್ಲಿ ಒಟ್ಟಿಗೆ ಸ್ಪರ್ಧೆ ಮಾಡಿಲ್ಲ, ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದಾವೆ. ಕಾಂಗ್ರೆಸ್ 7 ಸ್ಥಾನ. ಆಮ್ ಆದ್ಮಿ ಪಾರ್ಟಿ ನೋಡಿ ಯಾಕೋ ಡಲ್ ಹೊಡಿತಾ ಇದೆ ಪಂಜಾಬ್ನಲ್ಲಿ. ಅಲ್ಲಿ ಸರ್ಕಾರ ಇರೋದು ಭಗವಂತ್ ಮಾನ್ ಆಮ್ ಆದ್ಮಿ ಪಕ್ಷ, ಆದರೆ ಲೋಕಸಭೆಯಲ್ಲಿ ಏನು ವರ್ಕೌಟ್ ಆಗಿಲ್ಲ, ಬರೀ 3. ಜೊತೆಗೆ ಅದರ್ಸ್ ಇಲ್ಲಿ 3 ಸ್ಥಾನಗಳನ್ನು ಗಳಿಸಿದ್ದಾರೆ. ಪಂಜಾಬ್ನಲ್ಲಿ ಕಾಂಗ್ರೆಸ್ ಮತ್ತೆ ಅಲ್ಲಿ ಪುಟಿದೆ ಹೇಳ್ತಾ ಇದೆ. ಈ ಹಿಂದೆ ಅವರದೇ ಕಾರುಬಾರಿತ್ತು. ಅಲ್ಲಿ ತೆಲಂಗಾಣ ನೋಡ್ತಾ ಇದ್ದೀವಿ. ಬಿಜೆಪಿ 8 ನೋಡಿ. ತೆಲಂಗಾಣದಲ್ಲಿ ಉತ್ತಮವಾದಂಥ ಒಂದು ಪ್ರದರ್ಶನ ಬಿಜೆಪಿಯದ್ದು, ಅಸ್ತಿತ್ವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ 8 ಬಿಜೆಪಿ, ಕಾಂಗ್ರೆಸ್ ಸಮಬಲದ ಹೋರಾಟ 8, BRS 0 ನೋಡಿ. BRS ಎಲ್ಲಿಗೆ ಬಂತು? BRS ಪರಿಸ್ಥಿತಿ ಅಲ್ಲಿಗ ರೇವಂತ್ ರೆಡ್ಡಿ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ BRS ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. KC ರೆಡ್ಡಿ ಅವರು ಅಂದರೆ ಚಂದ್ರಶೇಖರ ಅವರು, KCR ಅವರು ಮುಖ್ಯಮಂತ್ರಿ ಆದಂಥವ್ರು, ಲೋಕಸಭೆ ಚುನಾವಣೆ ಒಂದು 4 ಆದರೂ ಗೆಲ್ತಾರೆ ಅನ್ನುವ ನಿರೀಕ್ಷೆ ಇತ್ತು. ಆದರೆ ಅದಾಗಿಲ್ಲ. ಅದರ್ಸಲ್ಲಿ 1 ಸ್ಥಾನ. ತೆಲಂಗಾಣದಲ್ಲೂ ಕೂಡ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಮಬಲದ ಹೋರಾಟ ರಾಷ್ಟ್ರೀಯ ಪಕ್ಷಗಳ ನಡುವೆ ಶುರುವಾಗ್ತಾ ಇದೆ ನೋಡಿ. ಎಲ್ಲ ರಾಜ್ಯಗಳ ಅಂಕಿ ಸಂಖ್ಯೆಗಳನ್ನು ನೋಡ್ತಾ ಇದ್ರಿ. ಓವರ್ ಆಲ್ ಒಂದ್ಸಲ ನಾವು ಹೇಳ್ಬಿಡ್ತೀವಿ. ಇಂಡಿಯಾ ಒಕ್ಕೂಟ 231 ಸ್ಥಾನಗಳ ಮುನ್ನಡೆ. NDA ಒಕ್ಕೂಟ 295 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮುನ್ನಡೆ ಅಂತಂದರೆ ನಮ್ಗೆ ಆಲ್ರೆಡಿ ಕ್ಲಿಯರ್ ಆದಂಗೆ 340 ಈಗ ಕ್ಲಿಯರ್ ಆದಂಗೆ ಬಿಡಿಯೋದು. 295 NDA, 231 ಇಂಡಿಯಾ ಒಕ್ಕೂಟ. ಇನ್ನು ಅದರ್ಸ್ ನೋಡೋದಾದರೆ ಅವರು 18ರಿಂದ 19 ಸ್ಥಾನಗಳನ್ನು ಗಳಿಸಿದ್ದಾರೆ. ಬಟ್ ಇಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು, ಬಟ್ ಕಾಂಗ್ರೆಸ್ ನಾಯಕರು ನೋಡಿ ಯಾರೂ ಕೂಡ ಎಕ್ಸಿಟ್ ಪೋಲನ್ನು ನಂಬಲಿಲ್ಲ. ಎಲ್ಲ ಕೂಡ ತಲೆ ಕೆಳಗಾಗಿದೆ. ಅಸ್ಸಾಂ ನೋಡ್ತಾ ಇದ್ದೀವಿ, ಅಲ್ಲಿ ಬಿಜೆಪಿ 8, ಕಾಂಗ್ರೆಸ್ 5, ಅದರ್ಸ್ 2 ಸ್ಥಾನಗಳಲ್ಲಿ ಜಯವನ್ನು ಗಳಿಸಿದ್ದಾರೆ ನೋಡಿ. ಅಸ್ಸಾಂನಲ್ಲಿ ಈಗ ಬಿಜೆಪಿ ಹೈಯೆಸ್ಟ್ ಸ್ಥಾನಗಳನ್ನು ಗಳಿಸಿದರೆ, ಕಾಂಗ್ರೆಸ್ ಕೂಡ ಅಲ್ಲಿ ಒಳ್ಳೆಯ ಪ್ರಬಲವಾದಂತಹ ಪೈಪೋಟಿಯನ್ನು ಕೊಟ್ಟಿದೆ. ಗುಜರಾತ್ ನಾವು ನೋಡ್ತಾ ಇದ್ದೀವಿ, ಬಿಜೆಪಿ 24, ಕಾಂಗ್ರೆಸ್ 2, 26 ಲೋಕಸಭಾ ಕ್ಷೇತ್ರಗಳಿದಾವೆ ಒಟ್ಟು ಇಲ್ಲಿ. ಲಾಸ್ಟ್ ಬಾರಿ ಆದಂಗೆ ಇಲ್ಲಿ ವರ್ಕೌಟ್ ಆಗಿಲ್ಲ ಅಂತ ಅನಿಸ್ತಾ ಇದೆ ಗುಜರಾತ್ನಲ್ಲಿ. राहुल ने सर जो ये अमीरी गरीबी की बात की, कौन राहुल? कौन राहुल? हमारे वाले राहुल हमारे वाले राहुल कौन राहुल? हमारे वाले राहुल कौन राहुल? हमारे वाले राहुल। इस भारत देश में लोकतंत्र को खत्म करने की जो नीति बन रही है, कौन राहुल? हमारे वाले राहुल। उनको पैसा दे जाने दे, उनका बोली से मेरा पेट भर। कौन
कौन राहुल? हमारे वाले और इसको बिना कॉम्पेंसेशन ये कैसे कर दिया आपने? आप भी चप्पल पहना दोगे तो पहनने के नहीं कहा कौन राहुल? आप सरकार होकर के मेरे घर आए, बाकी इतना कोई भी नेता लीडर है कोई नहीं मेरे घर आए। हमारे वाले Because we are Indian, he is too an Indian. कौन राहुल? हमारे वाले नफरत के बाजार में मोहब्बत की दुकान खोल रहा हूँ